ಪ್ರಶ್ನೆ 17. ಮೇಷ ಲಗ್ನಕ್ಕೆ ಪಂಚಮ 5ನೇ ಸ್ಥಾನದಲ್ಲಿ ಚಂದ್ರ ಗ್ರಹವಿದ್ದರೆ ಭವಿಷ್ಯವು ಹೇಗಿರುತ್ತದೆ? ಉತ್ತರ: ಮೇಷ ಲಗ್ನಕ್ಕೆ ಪಂಚಮ ಸ್ಥಾನದಲ್ಲಿ ಮಖ ನಕ್ಷತ್ರ 4 ಪಾದಗಳಲ್ಲಿ ಮತ್ತು ಉತ್ತರ ನಕ್ಷತ್ರ 1ನೇ ಪಾದದಲ್ಲಿ ಚಂದ್ರ ಗ್ರಹವಿದ್ದರೆ ವಿದ್ಯಾವಿನಯವು, ವಿಧೇಯತೆ ಕೂಡಿರುತ್ತದೆ. ಒಳ್ಳೆಯ ವಿಷಯಗಳನ್ನು ಮಾತನಾಡುವುದು, ತಿಳಿದುಕೊಳ್ಳುವುದು, ತಿಳಿಸುವುದು ಇರುತ್ತದೆ. ಯುಕ್ತಿಯುಕ್ತ ಜ್ಞಾನವು, ಸಮಯ ಸ್ಫೂರ್ತಿ ಜ್ಞಾನವು, ಗ್ರಾಹಿತ ಶಕ್ತಿ, ಜ್ಞಾಪಕ ಶಕ್ತಿ ಕೂಡಿರುತ್ತದೆ. ಮಂತ್ರಿ ಪದವಿ ಲಭಿಸುವುದು. ಮಿತ್ರರಿಗೆ ಸಲಹೆದಾರರಾಗಿರುವರು. ಸೌಶೀಲ್ಯ, ನಿಶ್ಚಯ ಮನಸ್ಸು ಇರುತ್ತದೆ. ದೂರಾಲೋಚನೆಗಳನ್ನು ಮಾಡುವರು. ಘನತೆ ಗಾಂಭೀರ್ಯವೂ ಇರುತ್ತದೆ. ಗ್ರಾಮಾಧಿಕಾರವು, ಕವನ, ಕಾವ್ಯ ರಚನೆ ಮಾಡುವರು. ಕಾರ್ಯ ಪ್ರಾವೀಣ್ಯತೆ, ಮಂತ್ರೋಪಾಸನೆ ಇರುತ್ತದೆ. ಮನೋಕಷ್ಟದಿಂದ ಜೀವಿಸುವವರಾಗಿರುತ್ತಾರೆ. ಇತರರು ಕೇಳಿರುವುದಕ್ಕೆ ಸೂಟಿಯಾಗಿ ಪ್ರತ್ಯುತ್ತರವನ್ನು ಕೊಡುತ್ತಾರೆ. ಪೌರರಿಗೆ, ನಾಗರಿಕರಿಗೆ, ಪ್ರಜೆಗಳಿಗೆ ಹಿತರಾಗಿರುವರು. ಗುರುತ್ವ, ಗುರುಶಕ್ತಿಯೂ ಇರುತ್ತದೆ. ಪ್ರಜೆಗಳಿಂದ, ಪ್ರಭುತ್ವದಿಂದ ಪಾರಿತೋಷಕಗಳನ್ನು, ಬಹುಮಾನಗಳನ್ನು ಪಡೆದುಕೊಳ್ಳುತ್ತಾರೆ. ಕಾಣದವುಗಳನ್ನು, ಕೇಳದವುಗಳನ್ನು ಕಂಡುಹಿಡಿಯುವ ಶಕ್ತಿಯೂ ಉಂಟಾಗುವುದು. ಅಧರ್ಮವನ್ನು ಖಂಡಿಸುವ ಶಕ್ತಿ ಇರುತ್ತದೆ. 4 ದಿಕ್ಕಿಗೂ ಕೀರ್ತಿ ಗೌರವಗಳು ಹರಡುತ್ತವೆ. ದೈವ ಪ್ರಸನ್ನತಾ ಶಕ್ತಿ ಕೂಡಿರುತ್ತದೆ. ದಾನ ಧರ್ಮ ಮಾಡುವ ಮನಸ್ಸಿರುತ್ತದೆ. ಪಾಪ ಪುಣ್ಯ ವಿಮರ್ಶನೆಯ ಬಲವೂ ಇರುತ್ತದೆ. ಪಾಂಡಿತ್ಯ ಪ್ರತಿಭೆ ಕೂಡಿರುತ್ತದೆ. ಅನ್ನದಾನವೂ, ನಿಧಾನವೂ ಇರುತ್ತದೆ. ಅಧಿಕಾರವು, ಕಾರ್ಯಜಯವೂ ಇರುತ್ತದೆ. ವಂಶಾಭಿವೃದ್ಧಿ, ಮಂತ್ರಾಂಗಗಳು ಇರುತ್ತವೆ. ಶಾಂತಿ, ಪ್ರಶಾಂತಿ ಇರುತ್ತದೆ. ಮೇಷ ಲಗ್ನಕ್ಕೆ ಪಂಚಮ 5ನೇ ಸ್ಥಾನದಲ್ಲಿ ಪುಬ್ಬ ನಕ್ಷತ್ರದ 4 ಪಾದಗಳಲ್ಲಿ ಚಂದ್ರ ಗ್ರಹ ಇದ್ದರೆ ಮೇಲೆ ತಿಳಿಸಿರುವ ಭವಿಷ್ಯಕ್ಕೆ ವಿರುದ್ಧವಾಗಿ ನಡೆಯಬಹುದು.